ಏನೇ ಬರಲಿ ಏನೇ ಬರಲಿ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಏನೇ ಬರಲಿ. ಅಲ್ಲ ಹುಡುಗರಲ್ಲ, ಈಗ ನೀವು ಅದಕ್ಕೆ ನಾವೀಗ ಆ್ಯಕ್ಷನ್ ಈಗ ತೊಗೊಳ್ಬೇಕಲ್ಲ. ಈಗ ಅವ್ರಿಗೆ ನಾವು ಈಗ ಅದಕ್ಕೆ ಇದು ಮಾಡ್ಬೇಕಲ್ಲ. ಅದಕ್ಕೆ ಅಲ್ಲಿ ಅವರು ನಮ್ಮಲ್ಲಿ ಲೀಗಲ್ ಸೆಕ್ಷನ್ ಶ್ವೇತ ಅಂತ ಇದು ಮಾಡ್ತಿದ್ದಾರೆ, ಲಾಯರ್ನೂ ಕರೆಸಿದ್ದೇನೆ. ಡ್ರಾಫ್ಟ್ ಚೆನ್ನಾಗಿ ಇದು ಮಾಡಬೇಕಾಗುತ್ತೆ. ಅದಕ್ಕೆ ಯಾರೆಲ್ಲ ನಿನ್ನೆ ಇದ್ದಿದ್ದಾರೆ ಇಲ್ಲಿ ಒಬ್ಬರನ್ನ ಯಾರನ್ನೂ ಕರ್ಕೊಡ್ರಿ, ಕರ್ಕೊಂಡು ಇಮಿಡಿಯೇಟ್ಲಿ ನಮ್ಮ ಆಫೀಸಿಗೆ ಅಲ್ಲಿ ನೀರು ತುಂಬ್ಕೊತೀರಿ. ನೀರು ತುಂಬ್ಕೊಂಬಂದೆ ಎಲ್ಲ ಸ್ವಲ್ಪ ಕೆಳಗಡೆ ಬೀಳತ್ತಿದ್ದು ರೀ. ಅದು ಟೈಲ್ಸ್ ಮೇಲೆ ಸ್ಲಿಪ್ ಆಗ್ತೈತಿ, ಸ್ವಲ್ಪ ನೋಡಿ ತುಂಬ್ಕೋರಿ ಅನ್ನಂತಲೇ ಅವ್ರು ಅವ್ಯಾಚ ಶಬ್ದಗಳಿಂದ ಬೇದಳ್ರಿ. ಬೇಯಂತಲೇ ಆಮೇಲೆ ನಾವು ನಿಮ್ಮ ಮಗಳಿಗೆ ಹೇಳ್ರಿ ಅನ್ನಂತಲೇ ಅವ್ರ ಮಗಳು ನನಗೆ ಇಲ್ಲಿ ಕಡ್ದಿಡ್ರಿ ತನ್ನ ಹಲ್ಲಿಂತ. ಆಮೇಲೆ ಕಡ್ದು ಕೂಡಲೇ ಮತ್ತು ಇಲ್ಲಿ ಕಿವಿ ಇಲ್ಲಿ ಜಗಾಕ್ಕೆ ಬಂದಿಡ್ರಿ. ನಾ ಕಿವಿ ಬಿಡ್ಸ್ಕೊಳಕ್ಕೆ ಹೋಗಿ ಆಕೆಗೆ ಸ್ವಲ್ಪ ಇಲ್ಲಿ ತೆರಿತೀರಿ. ಅವ್ರು ಅವಾಗೇನು ಅಂದಿಲ್ಲ, ಹೋದ್ರಿ. ಆಮೇಲೆ ಹೋದ ಕೂಡಲೇ ಒಮ್ಮೆ ಸಡನ್ಲಿ ಬಂದು ನನ್ನ ಮೇಲೆ ವಾರ್ಡ್ ಮೇಲೆ ಎಲ್ಲರೂ ಅವರು 4-5 ಜನ ಹುಡುಗರು, ಒಂದು 5-6 ಜನ ಹೆಣ್ಮಕ್ಳು ಕೂಡಿ ಒಮ್ಮೆ ಹೊಡ್ಯಾಕೆ ಸ್ಟಾರ್ಟ್ ಮಾಡಿರ್ರಿ. ಅಂದ್ರೆ ಆ ಹುಡುಗಿ ಗಲಾಟೆ ಅಂದ್ರೆ ಆ ಹುಡುಗಿ ಒಮ್ಮೆ ಅದು ಎಲ್ಲರಿಗೂ ಬೈದು ಇದನ್ನು ಮಾಡೋದು ಮಾಡ್ತೈತೆ ಅಂತಾರೆ. ನನಗೂ ಗೊತ್ತಿರಾಕಿಲ್ರಿ. ಅದು ನಮ್ಮ ವಾರ್ಡ್ ಕಡೆ ಬರೋಂತೆ ಸಡನ್ಲಿ ಹೆಂಗೆ ಬೈಯೋದು ಕೈ ಕಡೆ ಅಂತಲೇ ನಾ ಸ್ವಲ್ಪ ಕೈ ಇದನ್ನು ಮಾಡೋ ಮುಂದೆ ಇಲ್ಲಿ ನನ್ನ ಕೈ ಹತ್ತಿರೋದು ಕಡ್ಯಾಕ ಆಮೇಲೆ ಕಿವಿ ಹಿಡಿಯಾಕ್ರಿ. ಅವ್ರ ಮದರ್ಗೆ ನಾನು ಇರೋದು ಇಲ್ಲಿ ಸ್ವಲ್ಪ ನೋಡಿ ತುಂಬ್ಕೊರಿ, ಕೆಳಗಡೆ ಬಿದ್ದರೆ ಪೇಷಂಟ್ಗಳಲ್ಲಿ ಜಾರಿ ಬೀಳ್ತಾವೆ, ಸ್ವಲ್ಪ ಸೈಡ್ ಕದು ಚೆಲ್ಲಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ದಕ್ಕೆ ಅವ್ರು ಅದಕ್ಕೆ ಆ ಹುಡುಗಿ ಕಡೆ ಅಂತ ಸ್ವಲ್ಪ ಅಲ್ಲಿ ಹುಡುಗಿ ಒಳಗೆ ಹೋಗಿ ಅವ್ರಿಗೇನೋ ಹೊಡೆದಾರಂತ ಹೇಳ್ಯಾರಂತ ಅವ್ರು ಬಂದು ಹೇಳತ್ತೀರಿ. ಮಾತಾಡೋಕೆ ಏನು ಚಾನ್ಸ್ ಕೊಡ್ದಿಲ್ಲ ರೀ ಅವರು ಬಂದವ್ರು. ಈಗ ನಮ್ಮಲ್ಲಿ ಇವತ್ತು ಅಡ್ಮಿಷನ್ ಡೇ ರೀ, ಕಂಟಿನ್ಯೂ ಪೇಷಂಟ್ ಹಿಂಗೆ ಅನ್ನತ್ಲೆ ನಾವು ಬ್ಯುಸಿ ಇದ್ದು ಅವರು ಏನು ಮಾತಾಡೋಕ್ಕೂ ಇದನ್ನು ಮಾಡ್ದಿಲ್ಲ ರೀ. ಒಮ್ಮೆ ಹೊಡ್ಯಾಕೆ ಸ್ಟಾರ್ಟ್ ಮಾಡಿದ್ರಿ. 5-6 ಜನ ಬಂದು ಎಲ್ಲ ಶರ್ಟ್ ಗೀಟ್ ಹರಿದು ಇಲ್ಲಿ ಹೆಂಗೆ ಬೇಕಾದಂಗೆ ಒದಿದು ಇದನ್ನು ಮಾಡೋದು. ಆಮೇಲೆ ನಮ್ಮಲ್ಲಿ ವರ್ಕರ್ಸ್ ಬಿಡ್ಸಕ್ಕೆ ಬಂದ್ರೆ ಅವ್ರಿಗೂ ಎಲ್ಲ ಚೂರ್ಯ ರೀ. ಅವರು ಎಲ್ಲ ಹಾಂ ಹುಡುಗಿ ಕಡೆಯಿಂತ್ರನ ತಪ್ಪಿದೆ. ಅವರು ಅದೆಲ್ಲ ಮುಗ್ದಿತ್ರ ಅವ್ರು ಒಳಗೆ ಅಲ್ಲಿ ಹೋಗಿ ಬಂದು ತನ್ನ ಒಳಗೆ ಏನು ಮಾತಾಡಿ ಬಂದ್ರೆ ಗೊತ್ತಿಲ್ಲ ರೀ. ಹೊರಗಡೆ ಹೋಗಿ ಒಮ್ಮೆ ಸಡನ್ಲಿ ಹೊಡ್ಯಾಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಟೋಟಲ್ 7-8 ಜನ ಇದ್ದರು ರೀ ಸರ್. ಅದು ನಮ್ಮ ವಾರ್ಡ್ ಪೇಷಂಟ್ ಅಲ್ಲ ಸರ್. ನನಗೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ರೀ. ನಮ್ಮ ವಾರ್ಡ್ದಿದ್ರೆ ನಾವು ಈಗ ಅವ್ರು ಬಂದಾರ ಹೊರಗಿದ್ದಾರೆ ಅನ್ನೋದ್ಲಿ ನೀರು ಚೆಲ್ಲಬೇಡ್ರಿ ಅಂತ ಅಷ್ಟೇ. ಅಲ್ಲೂ ನೀರು ಅದಾವ್ರಿ, ಎಲ್ಲ ಅವ್ರು ವಾರ್ಡ್ನಾಗೆ ಹೋದಾರ. ಇಲ್ಲಿ ಬಂದು ಅಂದ್ರೆ ಅವ್ರು ಜಗಳ ಮಾಡು ಇಲ್ರಿ. ಅಲ್ಲೆಲ್ಲ ಪೇಷಂಟ್ ಬೇರೆ ಪೇಷಂಟ್ಗಳು ಅದಾವೆ, ನೀವು ಕೇಳ್ಕೊಬೋದು ಸರ್ ನಮ್ಮ ವಾರ್ಡ್ನಾಗ ರೀ. ನಮ್ಗೆ ಮಾತಾಡೋಕೆ ಟೈಮ್ ಇರೋದಿಲ್ಲ ರೀ. ಅಷ್ಟು ಪೇಷಂಟ್ ಅಡ್ಮಿಟ್ ಅದಾವ್ರಿ. ಸೊ ಅವರೆಲ್ಲ ಇದಾದ್ಮೇಲೆ ಇದನ್ನು ಭಾಳ ಮಂದಿ ಕೊಡುವರು. ಅಲ್ಲಿ ಸರ್ ನಾವು ಟೇಬಲ್ ಮುಂದೆ ಕುಂಡಿರ್ತೇವೆ, ಅಲ್ಲಿ ಏನೇ ಇಲ್ಲ ರೀ. ಅಲ್ಲಿ ನಮ್ಮ ಹೋಮ್ ಗಾರ್ಡು ಬಿಡ್ಸಕ್ಕೆ ಬಂದ್ರೆ ಅವ್ರಿಗೂ ಕೇಳ್ಕೋದಿಲ್ಲ ರೀ. 2 ಜನ 2 ಜನ ನಮ್ಮ ಬಸವರಾಜ್ ಕಬಾಡಿಗೆ ಅಂತ ಸರ್. ಸರ್ ನಾವು ಸ್ಟೂಡೆಂಟ್ ರೀ, ಅದ ವಾರ್ಡ್ ಒಳಗೆ ಡ್ಯೂಟಿ ಮಾಡಕತ್ತಿದ್ವಿ ರೀ ಸರ್. ಆಮೇಲೆ ಅದು ಇನ್ಸಿಡೆಂಟ್ ಏನಾಗೈತೆ ಅಂತ ಅವ್ರು ಅಟೆಂಡರ್ಸ್ ಎಲ್ಲ ಬಂದು ಕೇಳತ್ತಾರ ರೀ. ಏನು ಅವ್ರು ಸರ್ ಹೇಳೋ ಮಟನೂ ಬಿಡತ್ತಿಲ್ಲ ರೀ. ಹಂಗೆ ಒಬ್ಬರ ಮ್ಯಾಗ ಒಬ್ಬರು ಅಟ್ಯಾಕ್ ಮಾಡತ್ತಾರ ರೀ ಸರ್. ಅಂದ್ರೆ ಅಲ್ಲೆಲ್ಲ ಹಿಂಗೆ ಇವ್ರು ಸೆಕ್ಯೂರಿಟಿಗಳು ಬಂದ್ರೂ ಯಾರೂ ಇದನ್ನು ಮಾಡತ್ತಿಲ್ಲ ರೀ. ಅವ್ರು ಗಂಡ್ಮಕ್ಳಿಗೆ ಸರ್ಸಿದ್ರೆ ಹೆಣ್ಮಕ್ಳು ಬಂದು ಬಡಿಯೋದು, ಹೆಣ್ಮಕ್ಳು ಸರ್ಸಿದ್ರೆ ಗಂಡ್ಮಕ್ಳು ಬಂದು ಬಡಿಯೋದು, ಹಿಂಗೆಲ್ಲ ಮಾಡಿ ಭಾಳ ಕೆಟ್ಟ ಬಡ್ದಿದ್ದಾರೆ ರೀ ಸರ್. ಅಂದ್ರೆ ಸರ್ ಅದು ನೀರು ಚೆಲ್ಲಬೇಡ ಅಂತ ಅದೊಂದೇ ರೀಸನಿಗೆ ರೀ ಸರ್ ಇದೆಲ್ಲ ಇಷ್ಟೆಲ್ಲ ಆಗಿತ್ತು ರೀ. ಅವ್ರದ್ದು ಐತ್ರಿ ಸರ್. ಅಂದ್ರೆ ಭಾಳ ಜನ 7-8 ಜನ ಅಂತೂ ಇದ್ರಿ ಸರ್ ಅಲ್ಲಿ. ಅಂದ್ರೆ ಅವ್ರ ಅಟೆಂಡರ್ಸ್ ಅಲ್ದ ಅಂದ್ರೆ ಅವ್ರಿಗೆ ಪರಿಚಯ ಇದ್ದವರು ಸದ್ಯ ಬಂದು ಬಡಿಯೋದು ಮಾಡಿದ್ದಾರೆ. ಇಲ್ಲ ಸರ್, ನಾವು ಆ ಸೈಡ್ ಹೋಗ್ಲಿಲ್ಲ ರೀ ಅಂಜಿ. ಅವ್ರ ಕಡೆದವ್ರು ಹೇಳ್ತಾರೆ ಇವ್ರದ್ದೇ ತಪ್ಪೈತಿ, ಇವರೇನು ಹುಡುಗಿ ಕೂಡ ವರ್ತನೆ ಮಾಡಿದ್ರು. ಇಲ್ಲ ಸರ್, ಆ ಥರ ಏನು ಹಂಗೇನಿಲ್ಲ. ಅಂದರೆ ಅವರ ಏಕಾಏಕಿ ಹೊಡ್ಯಾಕೆ ಬಂದರು. ಹಾಂ, ಏಕಾಏಕಿ ಎಲ್ಲರೂ ಒಮ್ಮೆ ಬಂದುಬಿಟ್ರಿ ಸರ್. ಎಷ್ಟು ಮಂದಿ ಇದ್ರಮ್ಮ? 7-8 ಜನ. ಒಂದು 5 ಜನ ಹುಡುಗಿಯರು ಇದ್ರಿ, 2-3 ಜನ ಗಂಡ್ಮಕ್ಳು ಇದ್ರಿ ಸರ್. ನಿಮ್ಮ ಹೆಸರು ಎದ್ರಲ್ಲಿ ಹೊಡ್ಯಾದು? ಕೈಲೇ ರೀ ಮತ್ತು ಕಾಲಿಲಿ ಒದೆಯೋದು. ಎಷ್ಟು ಮಂದಿ ಹೊಡೆದಾರೆ? 7 ಜನ ಇದ್ರಿ, 7-8 ಜನ ಇದ್ರಿ. ಸ್ವಲ್ಪ ನನಗೆ ಇದಂದ್ರೆ ನಿನ್ನೆ ಆ್ಯಕ್ಚುಲಿ ಸುಮಾರು 4:15 ಸುಮಾರಿಗೆ
ನಮ್ಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಒಬ್ಬಳು ನಮ್ಮಲ್ಲಿ ಮೆಂಟಲಿ ರಿಟಾರ್ಡೆಡ್ ಒಬ್ಬಳು ಪೇಷಂಟ್ ಅಡ್ಮಿಟ್ ಆಗಿದ್ದಾಳೆ ಹುಡುಗಿ. ಆ ಹುಡುಗಿ ಏನಾಗಿದೆ, ಆ್ಯಕ್ಚುಲಿ ನಮ್ಮಲ್ಲಿ ಕುಡಿಯುವ ನೀರಿಗೆ ಎಲ್ಲ ವಾರ್ಡಲ್ಲೂ ವ್ಯವಸ್ಥೆ ಮಾಡಿದ್ದೆವು. ಅವ್ರು ಏನು ಮಾಡಿದ್ದಾರೆ, ಅವ್ರು ಆ ಕಡೆ ವಾರ್ಡಿಂದ ಈ ಕಡೆ ವಾರ್ಡಿಗೆ ಬಂದಾಗ ನಮ್ಮಲ್ಲಿ ಒಬ್ಬರು ನರ್ಸಿಂಗ್ ಆಫೀಸರ್ಸು ಅವರ ಈಗ ಆ ಕಡೆಯಲ್ಲಿ ನೀನು ನೀರು ತಗೋ, ಈ ಕಡೆ ಯಾಕೆ ತೊಗೊಳ್ತಿದ್ದಿ ಅಂತಲೇ ಕೇಳಿದ್ದಕ್ಕೆ ಆಕೆ ಅವರಿಗೆ ಒಂದು ಅವಾಚ್ಯ ಏನೋ ಶಬ್ದ ಯೂಸ್ ಮಾಡಿದ್ದಾಳೆ. ಅವಾಚ್ಯ ಶಬ್ದ ಯೂಸ್ ಮಾಡಿದಾಗ ನೀನು ಇಷ್ಟು ಸಣ್ಣ ಹುಡುಗಿ ಯಾಕೆ ನೀನು ಅವಾಚ್ಯ ಶಬ್ದ ಯೂಸ್ ಮಾಡಿದೆ ಅಂತೇಳಿ ಇವ್ರು ಏನು ಮಾಡಿದ್ದಾರೆ, ಅವಳಿಗೆ ಹೀಗೆ ಹೋಗಿ ಕೈ ಹಿಡಿದು ಕೇಳಿದ್ದಾರೆ. ಕೇಳಿದಾಗ ಅವಳು ಏನು ಮಾಡಿದ್ದಾಳೆ, ಇವರು ನಮ್ಮ ನರ್ಸಿಂಗ್ ಆಫೀಸರಿಗೆ ಕೈಗೆ ಕಚ್ಚಿದ್ದಾರೆ. ಕಚ್ಚಿದಾಗ ಏನಾಗಿದೆ, ಇವರು ಅಂದರೆ ಸಿಟ್ಟಿನಲ್ಲಿ ಒಂದು ಹೊಡೆದಿದ್ದಾರಂತ ಅವ್ರು ಹೇಳ್ತಾರೆ. ಅವರು ಯಾರು ಹುಡುಗಿ ಕಡೆಯವರು ಹೇಳ್ತಾರೆ. ಇನ್ನೂ ಅದು ತನಿಖೆ ನಡಿಬೇಕು ಅದು ಆ್ಯಕ್ಚುಲಿ. ಹಾಗಾಗಿ ನಾವು ಅದೇ ಇದು ಆದ ನಂತರ ಆ ಹುಡುಗಿ ರಿಲೇಟಿವ್ಸ್ ಒಂದು 8-10 ಜನ ಇದ್ದಿದ್ದಾರಂತೆ. ಅವರು ಬಂದು ನಮ್ಮ ನರ್ಸಿಂಗ್ ಆಫೀಸರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಟ್ಯಾಕ್ ಮಾಡಿ ಅವನಿಗೆ ಹೊಡೆದಿದ್ದಾಗ ನಾವು ಇಮಿಡಿಯೇಟ್ಲಿ ಏನು ಮಾಡಿದ್ದೇನೆ, ನಾನು ಅವರಿಗೆ ಈಗ MLC ಮಾಡಿ ಅವನನ್ನು ನಿನ್ನೆ ಅಡ್ಮಿಟ್ ಮಾಡಿದ್ದೆವು. ಮಾಡಿ ಒಂದು ಈ ಎಕ್ಸ್ರೇ ಮತ್ತು CT ಸ್ಕ್ಯಾನ್ ಎಲ್ಲ ತೆಗೆದಿದ್ದೇವೆ. ತೆಗೆದೆಲ್ಲ ಅವನ ಈಗ ಅಡ್ಮಿಟ್ ಆಗಿದ್ದಾನೆ. ಮತ್ತು ಇವರು ಪೊಲೀಸ್ APMC ಪೊಲೀಸ್ ಸ್ಟೇಷನಿಗೆ ನಾವು ಕಂಪ್ಲೇಂಟು ಮಾಡಿದ್ದೆವು. APMC ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಬಂದು ನಿನ್ನೆ ಈಗ ನಮ್ಮ ನರ್ಸಿಂಗ್ ಆಫೀಸರ್ನು ವಿಚಾರಿಸಿದ್ದಾರೆ ಮತ್ತು ಆ ಹುಡುಗಿಗೂ ಹೋಗಿ ವಿಚಾರಿಸಿ ಈಗ ಅವರು ಈಗ ಏನಾಗಿದೆ, ನಾವು ಇನ್ಸ್ಟಿಟ್ಯೂಟ್ ವತಿಯಿಂದ ಈಗ ಆಲ್ರೆಡಿ ಕಂಪ್ಲೇಂಟ್ಸ್ ಎಲ್ಲ ರೆಡಿ ಮಾಡಿ ಕಂಪ್ಲೇಂಟ್ ಕೊಡ್ತಿದ್ದೇವೆ. ಮತ್ತು ಈಗ ಅವನಿಗೂ ಹೇಳಿದ್ದೆವು FIR ಮಾಡಬೇಕಂತೇಳಿ. ಯಾಕಂದರೆ ಅಸಾಲ್ಟ್ ಯಾರಾಗಿದ್ದಾನೆ ಅವನ ಕಡೆಯಿಂದ FIR ಆಗಬೇಕು. ಅವರು ಈಗ ವಿಚಾರ ಮಾಡಿ ಹೇಳ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಈಗ ಕಮಿಷನರಿಗೆ ಮತ್ತು DC ಅವರಿಗೆ ಒಂದು ಪತ್ರವನ್ನು ಬರೀತಿದ್ದೇನೆ. ಈ ಥರ ಇದಕ್ಕೆ ನಮಗೆ ರಕ್ಷಣೆ ಕೊಡಬೇಕಂತೇಳಿ ನಾವು ಪತ್ರ ಬರೀತಿದ್ದೆವು. ಹಾಂ, ಅಲ್ಲ ಕರೆಕ್ಟ್ ಅದ. ಇದರಲ್ಲಿ ಏನಾಗ್ತಿದೆ, ಇದು ಈಗ ತನಿಖೆ ನಡಿಬೇಕು. ಯಾಕಂದರೆ ಈ ಥರ ಇದು ಡೆಫಿನೆಟ್ಲಿ ಭಾಳ ತಪ್ಪು. ಇದು ಇಂಥ ಅಹಿತಕರ ಘಟನೆ ಈಗ ನಮ್ಮಲ್ಲಿ ಆಗಬಾರ್ದಿತ್ತು ಇದು. ಆ್ಯಕ್ಚುಲಿ ಇದರಲ್ಲಿ ಒಂದೇ ಒಂದಂದರೆ ಆ ಹುಡುಗಿ ಮೆಂಟಲ್ ರಿಟಾರ್ಡ್ ಇರೋದ್ರಿಂದ ಅವರ ಪೊಲೀಸ್ ಏನಂತಿದ್ದಾರೆ ಅಂದರೆ, ಈ ಥರ ಅವರು ಸಡನ್ನಾಗಿ ಗಾಬರಿ ಬಿದ್ದವರ ರಿಲೇಟಿವ್ಸ್ ಈ ಥರ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಈಗ ನಾವು ಕಂಪ್ಲೇಂಟ್ಸ್ ಈಗ ಕಮಿಷನರಿಗೂ ಕೊಡ್ತಿದ್ದೇನೆ ನಾನೀಗ. ಮತ್ತು ಈಗ ಆಲ್ರೆಡಿ MLC ಆಗಿದೆ. ಮುಂದೆ ಪೊಲೀಸವರು ಅದು ಕ್ರಮ ಕೈಗೊಳ್ತಾರೆ. ಆ್ಯಸ್ ಪರ್ ಕಾನೂನು ಪ್ರಕಾರ ಅವ್ರು ಕ್ರಮ ಕೈಗೊಳ್ತಾರೆ. ಹಾಂ, ಅಲ್ಲ ಪ್ರತಿಭಟನೆ ಹೇಗಂದ್ರೆ ನಮ್ಮದು ಎಮರ್ಜೆನ್ಸಿ ಸರ್ವಿಸ್ ಆಗಿರೋದ್ರಿಂದ ನಮಗೆ ಬೇರೆಯವರಿಗೆಲ್ಲ ಪ್ರತಿಭಟನೆ ಮಾಡ್ಬೋದು, ನಮ್ಮವರಿಗೆ ಪ್ರತಿಭಟನೆ ಮಾಡೋದು ನಮಗೂ ಅವಕಾಶ ಇಲ್ಲ. ಈಗ ಅವರಿಗೆ ನಾವು ಆ್ಯಸ್ ಎ ಆಡಳಿತ ವತಿಯಿಂದ ನಾನು ಆ್ಯಸ್ ಎ ಡೈರೆಕ್ಟ್ರ್ ನಾನೀಗ ಮಾನ್ಯ ಕಮಿಷನರಿಗೆ ಒಂದು ಲೆಟರ್ ಬರೀತಿದ್ದೇನೆ. ಹೀಗಾಗಿ ನಮಗೆ ರಕ್ಷಣೆ ಕೊಡಬೇಕಂತೇಳಿ ಬರೀತಿದ್ದೇವೆ. ಮತ್ತು ಈಗ ಆ ಹುಡುಗನಿಂದ FIR ಮಾಡಿಸ್ತಿದ್ದೇವೆ.